ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಿವಿಧ ಬೇಡಿಕೆಗಳ ರಸ್ತೆಗಳ ಸಂಪರ್ಕವನ್ನು ಸುಧಾರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಈಗ ವಾರ್ತೆಗಳ ವಿವರ. ಸರ್ಕಾರದ ಭೂಮಿಯಲ್ಲಿ ಬಹಳ ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ರೈತರಿಗೆ ಪಟ್ಟ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿಕೊಂಡು ಬರಲಾಗುತ್ತಿದೆ. ಫಲಿತಾಂಶ ಶೂನ್ಯವಾದ ಹಿನ್ನೆಲೆಯಲ್ಲಿ ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದಿಂದ ಬೇಡಿಕೆಗಳ ಈಡೇರಿಕೆಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ನಡೆಸಲಾಗಿದೆ. ಪಟ್ಟ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿರುವ ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘವು ದಿನಾಂಕ 10 ರಿಂದ 23ರವರೆಗೆ ರಾಜ್ಯಾದ್ಯಂತ ಜನಜಾಗೃತಿ ಆಂದೋಲನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ದಿನಾಂಕ 23ರಂದು ಸಂಘಟಕರಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸಾಂಕೇತಿಕವಾಗಿ ಬೃಹತ್ ಪ್ರತಿಭಟನೆ ಮೂಲಕ ಸಿಪಿಐ ಎಂಎಲ್ ಪಕ್ಷದ ಸಂಘ ಆಗಿರ್ತಕ್ಕಂಥ ಅಯರ್ಲಾ ಸಂಘಟನೆ ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಈ ಸಂಘದ ವತಿಯಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಆ ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವರ ಮುಖಾಂತರ ನಾವು ಮನವಿ ಸಲ್ಲಿಸ್ತೇವೆ. ಏನೋ ರೈತರಿಗೆ ಪಟ್ಟ ಕೊಟ್ಟಿಲ್ಲ, ಬಡವರಿಗೆ ಮನೆ ಕೊಟ್ಟಿಲ್ಲ, ವೃದ್ಧಾಪ್ಯ ವೇತನವನ್ನು 3,000 ಏರಿಸಬೇಕು, ಹಾಗೂ ನಮ್ಮ ಜಿಲ್ಲೆಯಲ್ಲಿ NRLM ಯೋಜನೆಯಲ್ಲಿ ಕೋಟಿಗಟ್ಟಲೆ ಹಗರಣ ಆಗಿದೆ. ಅದರ ಸಂಬಂಧ ಅಶೋಕ್ ತೋಟದವರನ್ನು ಅಮಾನತು ಮಾಡಬೇಕು, ಸಂಬಂಧಪಟ್ಟವರನ್ನು ಟ್ರಾನ್ಸ್ಫರ್ ಮಾಡಬೇಕು. ಇಷ್ಟು ನಮ್ಮ ಬೇಡಿಕೆ. ಈ ಬೇಡಿಕೆ ಸಂಬಂಧಿಸಿದಂತೆ ನಾವಿಲ್ಲಿ 100 ಕಾರ್ಯಕರ್ತರು ಭಾಗಿಯಾಗಿದ್ದೇವೆ. ಎಲ್ಲಾ ಬಗೆಯ ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮತ್ತು ಅರಣ್ಯ ಹಕ್ಕು ಅರ್ಜಿಗಳನ್ನು ಹಾಕಿದ ರೈತರಿಗೆ ಶೀಘ್ರವೇ ಭೂ ಮಂಜೂರಾತಿ ಆದೇಶ ಹಾಗೂ ಹಕ್ಕುಪತ್ರ ನೀಡಬೇಕು. ಭೂ ಕಬಳಿಕೆ ತಡೆ ಕಾಯ್ದೆ ಹೆಸರಿನಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಬೇಕು. ಪ್ರತಿ ಗ್ರಾಮವಾರು ಸರ್ವೆ ನಡೆಸಿ ಮನೆ, ನಿವೇಶನ ಹಾಗೂ ಭೂಮಿ ಇಲ್ಲದವರಿಗೆ ನಿವೇಶನ ಭೂಮಿ ಹಂಚಬೇಕು. ಫಾರಂ ನಂಬರ್ 57 ಪುನಃ ಅರ್ಜಿ ಹಾಕಲು ಅವಕಾಶ ಒದಗಿಸಬೇಕು. ಉದ್ಯೋಗ ಖಾತರಿ 200 ದಿನಗಳ ಕೆಲಸ ನೀಡಿ 600ಕ್ಕೆ ಕೂಲಿ ಹೆಚ್ಚಿಸಿ ಉದ್ಯೋಗ ಇಲ್ಲದವರಿಗೆ ನಿರುದ್ಯೋಗ ಭತ್ಯೆ ನೀಡಬೇಕು. ವೃದ್ಧಾಪ್ಯ ವೇತನ 2,000 ರೂಪಾಯಿ ಮತ್ತು ಅಂಗವಿಕಲರಿಗೆ 3,000 ರೂಪಾಯಿ, ವಿಧವೆಯವರಿಗೆ 2,000 ರೂಪಾಯಿ ವೇತನ ಹೆಚ್ಚಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ನಮಗೆ 70-80 ವರ್ಷದಿಂದ ನಾವು ಏನು ಉಳಿಮೆ ಮಾಡಿಕೊಂಡು ಬಂದಿರ್ತಕ್ಕಂಥ ನಮ್ಮ ರೈತ ಬಾಂಧವರ ಕುರಿತಿರ್ತಕ್ಕಂಥವ್ರು ಯಾರು ಟಾಟಾ, ಅಂಬಾನಿ, ಬಿರ್ಲಾ ಅಲ್ಲ ಸ್ವಾಮಿ. ಸಿದ್ದರಾಮಯ್ಯನವರೇ ತಿಳ್ಕೊಳ್ರಿ, ನೀವು ಇಲ್ಲಿ ಬಂದಿರ್ತಕ್ಕಂಥವ್ರು 2 ಎಕರೆ, 1 ಎಕರೆ, 3 ಎಕರೆ ಹೊಡ್ಕೊಂಡು ಜೀವನ ಮಾಡಿರ್ತಕ್ಕಂಥ ನಮ್ಮ ರೈತ ಬಾಂಧವರು. ಇವತ್ತು ನೀವು ಸಿದ್ದರಾಮಯ್ಯನವರೇ ನಾನು ರೈತರ ಪರ, ಹಿಂದುಳಿದ ಪರ ಅಂತ ಹೇಳ್ತಾ ಇದೀರಿ. ಇವತ್ತು ಇಲ್ಲಿರ್ತಕ್ಕಂಥವ್ರು ಇವತ್ತು ಯಾರು ಇಲ್ಲಿ ಶ್ರೀಮಂತರಲ್ಲ ಸ್ವಾಮಿ, ಎಲ್ಲ ಬಡ ರೈತರು ಇರೋದು. ಇವರಿಗೆ ಕೂಡಲೇ ನೀವು ಪಟ್ಟ ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಇವತ್ತು 70 ವರ್ಷದಿಂದ ಭೂಮಿ ಉಳಿಮೆ ಮಾಡ್ಕೊಂತ ಬಂದ್ರು ನೀವು ಯಾಕೆ ಪಟ್ಟ ಕೊಡ್ತಾ ಇಲ್ಲ? ಇವತ್ತು 57 ಅರ್ಜಿ ಹಾಕಿದ್ರು ಕೂಡ ನೀವು ಯಾಕೆ ಸರ್ವೆ ಮಾಡಿರಿ, ಎಲ್ಲ ಮಾಡಿದಿರಿ, ಯಾಕೆ ನೀವು ಭೂಮಿ ಪಟ್ಟ ಕೊಡ್ತಾ ಇಲ್ಲ ಅಂತ ನಾನು ನಿಮಗೆ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀನಿ. ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಕೂಡ ಇವತ್ತು ವಸತಿ ಸಚಿವರಾಗಿರ್ತಕ್ಕಂಥ ಇವತ್ತು ಎಷ್ಟೋ ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಮನೆಯೂ ಬಂದಿಲ್ಲ. ನೀವು ಹೇಳ್ತೀರಿ 2 ಕೋಟಿ 5 ಲಕ್ಷ 8 ಲಕ್ಷ ಮನೆ
ಮಂಜೂರು ಮಾಡ್ತಾವಂತ ಹೇಳ್ತಿದ್ರಿ ಸ್ವಾಮಿ. ಒಂದು ಮನೆಯೂ ಬಂದಿಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, NREGಯಲ್ಲಿ 200 ದಿನ ಕೆಲಸ ಕೊಡಬೇಕು ಒಬ್ಬ ಕುಟುಂಬಕ್ಕೆ. BPL ಕಾರ್ಡ್ದಾರ ಇರ್ತಕ್ಕಂಥ 200 ದಿನ ಕೆಲಸ ಕೊಡಬೇಕು. ಆಮೇಲೆ 600 ರೂಪಾಯಿ ಕೂಲಿ ಕೊಡಬೇಕು ನಮ್ಮ ಬೇಡಿಕೆ. ಆಮೇಲೆ ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ 3000 ರೂಪಾಯಿ ಆಗಬೇಕು ಸ್ವಾಮಿ. ಇವತ್ತು ಅಂಗವಿಕಲರಿಗೆ ನೀವು 800 ರೂಪಾಯಿ ಕೊಡ್ತಾ ಇದ್ರಿ, 1000 ರೂಪಾಯಿ ಕೊಡ್ತಾ ಇದ್ರಿ. ಇವತ್ತು ಬಸ್ ಚಾರ್ಜ್ ಎಷ್ಟಿದೆ, ಇವತ್ತು ದಿನಸಿ ರೇಟ್ ಏನಾಗಿದೆ, ಇವತ್ತು ಏನು ಎಲ್ಲ ರೇಟ್ ಆಗಿದೆ. ಆದರೆ ಅವ್ರಿಗೆ ಸಂಬಳ ನೀವು ಕಮ್ಮಿ ಕೊಡ್ತಾ ಇದ್ದೀರಿ ಅಂತ ನಾನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೇನೆ. ಇವತ್ತು ನಾವು ಕೇಳ್ತಾ ಇರೋದು 3000 ರೂಪಾಯಿ ಅವರಿಗೆ ಕನಿಷ್ಠ ವೇತನ ಕೊಡಬೇಕು. ಇಲ್ಲದೆ ಹೋದರೆ ನಾವು ಉಗ್ರವಾದ ಹೋರಾಟವನ್ನು ಇದು ಬೆಂಗಳೂರಿಗೆ ಚಾಲೂ ಮಾಡ್ತೇವೆ. ನಾವು ವಿಧಾನಸೌಧ ಮುತ್ತಿ ಹಾಕ್ತೇವೆ. ಯಾಕಂದರೆ ನಾವು ಸಾಮಾನ್ಯ ಇವತ್ತು ಶಾಂಪಲ್ ಆಗಿ ಬಂದಿರತಕ್ಕಂಥ ಜನ. ನಮ್ಮ ಸಂಘಟನೆ ಇವತ್ತು ಆಲ್ ಇಂಡಿಯಾ ಕರೆ ಕೊಟ್ಟಿದೆ. ಎಲ್ಲ ಕಡೆನೂ ಇವತ್ತು DC ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಿದೆ ಈ ಸಂಘಟನೆ. ನಾನು ನಿಮಗೆ ಕೇಳ್ತಾ ಇದ್ದೇನೆ, ಸಿದ್ದರಾಮಯ್ಯನವರೇ, ನೀವು ಚೊಕ್ಕ ರಾಜಕಾರಣಿ ಆಗಿದ್ರೆ ಇವತ್ತು ಕೂಡ ನಮ್ಮ ರೈತರಿಗೆ ಪಟ್ಟ ಕೊಡ್ರಿ. ನಾನು ನಿಮಗೆ ಕೇಳ್ತಾ ಇದ್ದೇನೆ, ಇವತ್ತು ಕಣ್ಣಿದ್ದು ಗುರುಗಳ ಥರ ನಾಟಕ ಮಾಡ್ತೀರಿ, ಕಿವಿ ಇದ್ರೂ ಗುರುಗಳ ಥರ ನಾಟಕ ಮಾಡ್ತೀರಿ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ಇವತ್ತು ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿ ಅವರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ. ನಮ್ಮ ಜಿಲ್ಲಾಧಿಕಾರಿಗಳು ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಇವರು ಒಬ್ಬ ಕೆಲಸಗಾರರು, ಇವರಿಂದ ಕೆಲಸ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾವು ಇವತ್ತಿಗೆ ಬಂದಿದ್ದೇವೆ. ಆ ಕೂಡಲೇ ನಮಗೆ ಪಟ್ಟ ಕೊಡದ ಹೋದರೆ ಮುಂದಿನ ದಿನಗಳಲ್ಲಿ ನಾವು DC ಆಫೀಸ್ಗೂ ಬೀಗ ಹಾಕಕ್ಕ ಯೋಚನೆ ಮಾಡಿರ್ತಕ್ಕಂಥ ಜನ ಹೇಳಿದಿಕ್ಕಾರ. NRLM ಯೋಜನೆಯ ಹಗರಣದ ರೂವಾರಿ ಅಶೋಕ್ ಈ ಕೂಡಲೇ ಅವರನ್ನು ಕೆಲಸದಿಂದ ವಜಾ ಮಾಡಲೇಬೇಕು. ಬೇಕೇ ಬೇಕು. ಬಡ ರೈತರಿಗೆ ಭೂಮಿ ಪಟ್ಟ ಈ ಕೂಡಲೇ ಸರ್ಕಾರ ಜಾರಿಗೊಳಿಸಲೇಬೇಕು. ಉದ್ಯೋಗ ಖಾತ್ರಿ ಕೆಲಸ ಕೊಡದ ಸರ್ಕಾರಕ್ಕೆ, ಸಣ್ಣ ರೈತರಿಗೆ ಭೂಮಿ ಪಟ್ಟ ಕೊಡದ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಬಡ ರೈತರಿಗೆ 2 ಎಕರೆ 3 ಎಕರೆ ಕಂಡಿರ್ತಕ್ಕಂಥ ಪಟ್ಟ ಕೊಡದ ಸಿದ್ದರಾಮಯ್ಯ ಸರ್ಕಾರಕ್ಕೆ, ರಾತ್ರಿ ಕಾರ್ಪೊರೇಟರ್ಗೆ 100 ಎಕರೆ ಗಟ್ಟಲೆ ಪಟ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಭೂಗಳರು ಕಣ್ಣಿರಿಸಿದ್ದ ಉದ್ಯಾನವನವನ್ನ ಮೆಹಬೂಬ್ ನಗರದ ನಿವಾಸಿಗರಿಂದ ಉದ್ಯಾನವನವನ್ನ ರಕ್ಷಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೊಸಪೇಟೆ ನಗರಸಭೆಯ SFC ಅನುದಾನದಲ್ಲಿ ಪಾರ್ಕ್ ಅನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಭಾಗವಾಗಿ ಭೂಮಿ ಪೂಜೆ ನಡೆಸಲಾಗಿದೆ. ಹೌದು, ಭೂಗಳರ ಕೈವಶವಾಗುತ್ತಿದ್ದ ಉದ್ಯಾನವನವನ್ನ ಮೆಹಬೂಬ್ ನಗರದ ನಿವಾಸಿಗರಿಂದ ರಕ್ಷಿಸಿಕೊಳ್ಳಲಾಗಿದೆ. ಈ ಭಾಗವಾಗಿ ನಗರಸಭಾ ಸದಸ್ಯ ಶಿಕ್ಷಾವಲಿರವರು ನಗರಸಭೆಯ SFC ಅನುದಾನದಲ್ಲಿ 20 ಲಕ್ಷ ಮೊತ್ತದಲ್ಲಿ ಉದ್ಯಾನವನವನ್ನ ಅಭಿವೃದ್ಧಿಪಡಿಸಲು ಮುಂದಾಗಿದ್ದಾರೆ. ಈ ಭಾಗವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಹೊಸಪೇಟೆ ನಗರಸಭಾ ಅಧ್ಯಕ್ಷರು ಹಾಗೂ ಈ ಭಾಗದ ನಗರಸಭಾ ಸದಸ್ಯ ಶಿಕ್ಷಾವಲಿ ಹಾಗೂ ಮುಖಂಡರಿಂದ ಭೂಮಿ ಪೂಜೆ ನಡೆಸಿದರು. कर्नाटक राज्ये व्यावहारिका चांद्रमानेन शालिवानसके प्रभवादि 6 संवत्सराणां मध्ये इति देवतां तस्य श्रीदेवता पुनरा अब्दुल कलाम पार्क पुनरानिः नमो वयं प्रवणाय कूर्महे तमे कामं कामकामाय वयं कामेश्वराय वैश्रवणाय दातु कुबेराय वैश्रवणाय महारघोरं गृणावतारं संसारतारं भजगेन्द्रतारं तदावसञ्जं हृदयारविन्दे भवं भवामि दयितं नमामि कर्पूरमङ्गलं निरञ्जनं दर्शयामि इति देवताभ्यो नमो नमः मूलमन्त्रेण इति देवता तत्पुरुषमन्त्रेण इति कर्पूरे ఐదు సార్లు వేయండి.
आजा मौलाना साहब तुम्हें आओ जी गए पर भी तुम्हें फायदा देना इंशाल्लाह अच्छा हुआ काम मेरे पर भी देना छोड़ो जी बस आजा आजा बोले आजा मौलाना साहब बड़े अच्छा बोले حلق تسجد هذا الزوج وليأتي الله هذا البيت الذي يطلعه من الأنفاس بسم الله الرحمن الرحيم قل يا الكافرون لا أعبد ما تعبدون ولا أنتم عابدون قل يا الكافرون لا أعبد ما تعبدون ولا أنتم عابدون عبدتم بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس بسم الله الرحمن الرحيم قال الله تبارك وتعالى في شان حبيب الكريم إن الله وملائكته يصلون على النبي يا أيها ಅಧ್ಯಕ್ಷತೆ ಏನಿದ್ರು MLA ಮಿನಿಸ್ಟರ್ ಇದ್ರು जाकिर भाई बाजू में खड़ा हाथ पड़ा चले आम तुम्हारा ಇನ್ನು ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲು ಹೂಡಾದಿಂದ 25 ಲಕ್ಷ ರೂಪಾಯಿ ನೀಡಲಾಗುವುದೆಂದು ಹೂಡಾ ಅಧ್ಯಕ್ಷ ಎಚ್ಎನ್ಎಫ್ ಇಮಾಮ್ ನಿಯಾಜಿರವರು ಈ ವೇಳೆ ಭರವಸೆ ನೀಡಿದರು. ಈ ದಿನ ನಮ್ಮ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ಮಹಬೂಬ್ ನಗರ್ನಲ್ಲಿ ಅಬ್ದುಲ್ ಕಲಾಂ ಆಜಾದ್ ಪಾರ್ಕ್ ಇವತ್ತಿನ ದಿವಸ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಈ ಭಾಗದ ಎಲ್ಲರೂ ಬಂದು ನಾಗರಿಕರು ಇವತ್ತು SFC ಅನುದಾನದಲ್ಲಿ ನಗರಸಭೆಯ ಒಂದು 20 ಲಕ್ಷದ ಅನುದಾನದಲ್ಲಿ ಈ ಒಂದು ಪಾರ್ಕನ್ನು ಅಭಿವೃದ್ಧಿಪಡಿಸೋಕ್ಕೆ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಅದಕ್ಕೆಲ್ಲರಿಗೆ ನಮ್ಮ ನಗರಸಭೆ ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲರಿಗೂ ಧನ್ಯವಾದ. ಮತ್ತು ನಾವು ಐತಲ್ಲ ನಮ್ಮ ಪ್ರಾಧಿಕಾರ ವತಿಯಿಂದ ಮುಂದೆ ಇನ್ನೊಂದು 25 ಲಕ್ಷ ರೂಪಾಯಿ ಇದಕ್ಕೆ ಅಭಿವೃದ್ಧಿಗೆ ನಮ್ಮ ಪ್ರಾಧಿಕಾರ ವತಿಯಿಂದ ನಾವು ಶೀಘ್ರದಲ್ಲೇ ನಾವು ಕೊಡ್ತೀನಿ ಅಂಥೇಳಿ ಒಂದು ವಿಶ್ವಾಸವನ್ನು ಕೊಡ್ತೀನಿ. ನಮ್ಮ ಹೊಸಪೇಟೆ ನಗರ ನಮ್ಮ ತಾಲೂಕು ನಾವು ಎಲ್ಲರೂ ಪಕ್ಷಾತೀತವಾಗಿ ನಮ್ಮ ಗುರಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ. ನಾವು ಎಲ್ಲ ಸದಸ್ಯರು ಶಾಸಕರು ಸಚಿವರು ಎಲ್ಲರೂ ಸೇರಿ ನಮ್ಮ ವಿಜಯನಗರ ತಾಲೂಕು ಜಿಲ್ಲೆಯನ್ನು ನಾವು ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳುತ್ತಾ ನಿಮ್ದೆಲ್ಲರೂ ಸಹಕಾರ ನಮಗೆ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಇನ್ನು ಭೂಗಳ್ಳರ ಕೈವಶವಾಗುತ್ತಿದ್ದ ಪಾರ್ಕ್ ಅನ್ನ ಉಳಿಸಿಕೊಂಡು ಅಭಿವೃದ್ಧಿಪಡಿಸಲು ಮುಂದಾಗಿರುವ ನಗರಸಭಾ ಸದಸ್ಯ ಶೇಖ್ ಶಾವಲಿರವರ ಕಾರ್ಯ ಸ್ವಾಗತಾರ್ಹವೆಂದು ನಗರಸಭಾ ಅಧ್ಯಕ್ಷ ರೂಪೇಶ್ ಕುಮಾರ್ ರವರು ಈ ವೇಳೆ ಹರ್ಷ ವ್ಯಕ್ತಪಡಿಸಿದರು. ಮಹಬೂಬ್ ನಗರ ಏರಿಯಾದಲ್ಲಿ ಭಾಳ ದಿನದಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಈ ಪಾರ್ಕನ್ನು ಕಳೆದ ಬಾರಿ ಈ ಪಾರ್ಕು ಭೂಗಳರ ಒಂದು ಇದಕ್ಕೆ ಹೋಗ್ತಿತ್ತು. ಇಲ್ಲಿನ ನಾಗರಿಕರು ರಕ್ಷಣೆ ಮಾಡಿ ಒಂದು ಕಳೆದ ಬಾರಿ ಸಲ್ಲಿಸಿದರು.
ಕಳೆದ ಬಾರಿ ವಾಲ್ ಫಿನಿಶಿಂಗ್ ಎಲ್ಲ ಮುಗೀತು. ಈಗ ಶಕ್ಷಾವಳಿ ಅವರು ನಮ್ಮ ನಗರಸಭೆ ಸದಸ್ಯರು ತಮ್ಮದೇ ಆದಂಥ SFC ಅನುದಾನದಲ್ಲಿ 20 ಲಕ್ಷ ರೂಪಾಯಿಯನ್ನು ಈ ಪಾರ್ಕ್ ಅಭಿವೃದ್ಧಿಗೆ ಹಾಕಿ ಈ ಪಾರ್ಕನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ನಾಗರಿಕರಿಗೆಲ್ಲರಿಗೂ ಭಾಳ ಮುಖ್ಯವಾಗಿ ಪ್ರತಿಯೊಂದು ಬಡಾವಣೆಯಲ್ಲಿ ಒಂದು ಪಾರ್ಕ್ ಭಾಳ ಮುಖ್ಯವಾಗಿರ್ತದೆ. ಆದ್ದರಿಂದ ಈ ಒಂದು ಪಾರ್ಕ್ ಅಭಿವೃದ್ಧಿಪಡಿಸಿ ನಾಗರಿಕೆಲ್ಲ ಈ ಪಾರ್ಕಲ್ಲಿ ವ್ಯಾಯಾಮ ಯೋಗ ಎಲ್ಲ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದೇ ಸಂದರ್ಭದಲ್ಲಿ ನಮ್ಮ ಊಢಾಧ್ಯಕ್ಷರಾದ ಅಣ್ಣನಾದರ್ ಇಮಾಮ್ ನಿಯಾಜ್ ಅವರು ಇನ್ನೊಂದು 25 ಲಕ್ಷ ಘೋಷಣೆ ಮಾಡಿರೋದು ಭಾಳ ಸಂತೋಷದಾಯಕವಾದಂಥ ಸುದ್ದಿ. ಈಗ ಇಡೀ ಹೊಸಪೇಟೆಯಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೈ ಜೋಡಿಸ್ಕೊಂಡು ಇಡೀ ಹೊಸಪೇಟೆ ನಗರ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸ್ತು ಅಂತ ಹೇಳುತ್ತಾ ನನ್ನೊಂದು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇನ್ನು ಹಿರಿಯರ ಸಹಕಾರ ಇದೇ ರೀತಿ ಇದ್ದಲ್ಲಿ ವಾರ್ಡಿನ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತೇನೆಂದು ನಗರಸಭಾ ಸದಸ್ಯ ಶೇಕ್ಷಾವಲಿರವರು ಈ ವೇಳೆ ತಿಳಿಸಿದ್ದಾರೆ. ಪಾರ್ಕ್ ಭಾಳ ನಿರೀಕ್ಷೆಯ ಪಾರ್ಕ್ ಇದು. 20-25 ವರ್ಷದಿಂದ ಇವತ್ತು ಮಾಡಬೇಕು ನಾಳೆ ಮಾಡಬೇಕಂತ ಭಾಳ ಇದು ಮಾಡಿದರು. ಭೂಗಳರು ಅವಾಗೇ ಹತ್ತಿಕ್ಕೆ ಬಿಟ್ಟಿದ್ರು ಇದನ್ನೆಲ್ಲ. ಎಲ್ಲರ ಜನಗಳು ಸಹಕಾರ ಮಾಡಿದ್ರು. ನಮ್ಮ ಬ್ರದರು ಅವರು ಕೂಡ ಸಹಕಾರ ಮಾಡಿ ಇದು ಏನಾಗುತ್ತೆ ಆಗಲ್ಲ ನಾನು ಮುಂದೆ ನೋಡೋಣ ಅಂತೇಳಿ ನಿಂದಿಸಿ ಹೋಸಲೇ 19 ಲಕ್ಷ ರೂಪಾಯಿ ಫಂಡ್ ಸ್ಯಾನ್ಕ್ಷನ್ ಮಾಡಿ ಗಿರ್ಲು ಮತ್ತು ಬೀಸ್ಮಠ ಎಲ್ಲ ಮಾಡಿ ಒಂದು ಸಿಸ್ಟಮ್ ಮಾಡಿದ್ವಿ. ಈ ಸಲ ಮತ್ತು ನಮ್ಮ HFC ಹಣದಲ್ಲಿ 15 ಹಣಕಾಸಿನಲ್ಲಿ ಮತ್ತೆ ಒಂದು 20 ಲಕ್ಷ ರೂಪಾಯಿ ಅಮೌಂಟ್ ಹಾಕಿ ಭೂಮಿ ಪೂಜೆ ಮಾಡಿದ್ದೀವಿ. ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಇಮಾಮಣ್ಣರು ಕೂಡ ಮತ್ತೆ 25 ಲಕ್ಷ ರೂಪಾಯಿ ನಾನು ಮಾಡಿಸ್ತೀನಿ. ಇದಕ್ಕೆ ವರ್ಕ್ ಬೇಸ್ ಮಾಡು. ನಮ್ಮ ಮೈಬೂಬ್ನವ್ರಿಗೆ 22ನೇ ವಾರ್ಡಿಗೆ ಯಾವುದೂ ಪಾರ್ಕ್ ಇಲ್ಲ. ಫಸ್ಟ್ ಆಫ್ ಆಲ್ ಇದು ಪಾರ್ಕ್ ಆಗಿರೋದು ಮಾಡಿರಿ ಅಂತ ಹೇಳಿ ಅಣ್ಣವರು ಸಹಕಾರ ಮಾಡಿದರು. ಮತ್ತು ನಮ್ಮ ವಾರ್ಡಿನ ಎಲ್ಲ ಸದಸ್ಯರು ದೊಡ್ಡವರು ಯಜಮಾನರು ಎಲ್ಲರೂ ಸಹ ಸಹಕಾರ ಮಾಡಿ ಇವತ್ತು ಈ ದಿನ ನಾನು ಇಲ್ಲಿ ಸ್ಥಾನಕ್ಕೆ ತಂದು ನಿಂದಿಸ್ಯಾರ. ಅವ್ರ ಆಶೀರ್ವಾದ ಯಾವಾಗಲೂ ನನ್ನ ಮ್ಯಾಗಿರಲಿ, ಈ ವಾರ್ಡಿನ ಜನಗಳ ಮ್ಯಾಗಿರಲಿ ಅಂತ ನಾನು ಬಿಡ್ಕೊಂಡು 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಇನ್ನು ಪಾರ್ಕ್ ಅಭಿವೃದ್ಧಿ ಆಗುತ್ತಿರುವುದಕ್ಕೆ ಈ ಭಾಗದ ನಿವಾಸಿಗರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಸುಮಾರು ಜನ ಸದಸ್ಯರು ಇಲ್ಲಿ ಆರಿಸಿ ಬಂದರೂ ಸಮೇತ ಇಚ್ಛಾಶಕ್ತಿ ಕಡಿಮೆ ಇತ್ತು. ಈಗೆಲ್ಲ ನಮಗೆ ಇಲ್ಲಿ ಸಾಮಾನ್ಯವಾಗಿ ಗೆದ್ದು ಬಂದಂತಹ ಒಬ್ಬ ಸದಸ್ಯ ಅಂತಲೇ ಹೆಸರುವಾಸಿ. ಇಡೀ ಕರ್ನಾಟಕದಲ್ಲಿ ಒಂದು ಆಮ್ ಆದ್ಮಿ ಅಂತ ಪಕ್ಷದಿಂದ ಮೊದಲು ಗೆದ್ದು ಬಂದರು. ಕಾಲಕ್ರಮೇಣ ಅದು ಬೇರೆ ಏನೇನೋ ಒಂದು ವಿಚಾರಗಳು ಆದರೂ ಸಮೇತ ಸಾಮಾನ್ಯವಾಗಿ ಗೆದ್ದು ಬಂದು ಇವತ್ತು ವಿಶೇಷ ವ್ಯಕ್ತಿ ಅನಿಸ್ಕೊಂಡಿದ್ದಂತಹ ನಮ್ಮ ಏನು ಈ ಭಾಗದ ಸದಸ್ಯರಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ. ಅವರು ಇದೇ ರೀತಿ ಈ ಭಾಗದ ಪ್ರತಿಯೊಂದು ಏನಿದ್ದಾವೆ ಇನ್ನು ಪೆಂಡಿಂಗ್ ಉಳಿದಂಥ ಕೆಲಸಗಳು ಇರಬಹುದು ಅಥವಾ ಹೆಚ್ಚುವರಿ ಕೆಲಸಗಳೆಲ್ಲ ಮಾಡಲಿ, ಅದಕ್ಕೆ ನಮ್ಮ ಅಧ್ಯಕ್ಷರಿರ್ಬೋದು ಮತ್ತು ನಮ್ಮ ಹುಡಾಧ್ಯಕ್ಷರು ಇರ್ಬೋದು ಸಹಕಾರ ಮಾಡಲಿ ಅಂತ ನಾನು ಈ ಮೂಲಕ ಇಲ್ಲಿ ವಿನಂತಿಸ್ತಾ ನನಗೆ 2 ಮಾತು ಅವಶ್ಯಕ ಕೊಟ್ಟಿದ್ದಕ್ಕೆ ಎಲ್ಲರೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ನಗರಸಭಾ ವ್ಯಾಪ್ತಿಯ 22ನೇ ವಾರ್ಡಿನಲ್ಲಿ ಬರುವ ಸಮೃದ್ಧಿ ಮಹಿಳಾ ಸಹಕಾರಿ ಸಂಘದಿಂದ 10ನೇ ವರ್ಷದ ಮಹಾಸಭೆಯನ್ನ ಕೈಗೊಳ್ಳಲಾಗಿತ್ತು. 2023-24ನೇ ಆರ್ಥಿಕ ಸಾಲಿನಲ್ಲಿ ಗ್ರಾಹಕರಿಗೆ ಶೇಕಡಾ 25ರಷ್ಟು ಡಿವಿಡೆಂಡ್ ನೀಡುವುದಾಗಿ ಘೋಷಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ರಸ್ತೆಯಲ್ಲಿ ಬರುವ ಜೆಪಿ ಭವನದಲ್ಲಿ ವಿಕಾಸ್ ಬ್ಯಾಂಕ್ನ ಅಧ್ಯಕ್ಷರಾದ ವಿಶ್ವನಾಥ್ ಹಿರೇಮಠ್ ರವರಿಂದ ದೀಪ ಬೆಳಗಿಸುವ ಮೂಲಕ 10ನೇ ವಾರ್ಷಿಕ ಮಹಾಸಭೆಗೆ ಚಾಲನೆ ನೀಡಿದರು. ಮಹಿಳೆಯರು ಸಹಕಾರಿ ಸಂಸ್ಥೆ ನಡೆಸಬೇಕಾದಾಗ ಸಾಕಷ್ಟು ಅಡೆತಡೆಗಳು ಹೆಚ್ಚು. ಜನರಲ್ ಆಗಿ ನಾವು ಒಂದು ಸಹಕಾರಿ ಸಂಸ್ಥೆ ನಡೆಸೋದಕ್ಕೂ ಒಂದು ಮಹಿಳಾ ಸಹಕಾರಿ ಸಂಸ್ಥೆ ನಡೆಸೋದಕ್ಕೂ ತನ್ನದೇ ಆದ ಒಂದಿಷ್ಟು ಸಮಸ್ಯೆಗಳಿದೆ. ಈಗಾಗಲೇ ಅಧ್ಯಕ್ಷರು ಪ್ರಾಸ್ತಾವಿಕದೊಳಗಡೆ ಸಾಕಷ್ಟು ವಿಷಯ ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ತೊಂದರೆಗಳಿದೆ, ಹಾಗೆ ಅದಕ್ಕೆ ಅಡ್ವಾಂಟೇಜಸ್ ಇದೆ. ಒಂದು ಮಹಿಳಾ ಸಹಕಾರಿ ಸಂಘ ಆಗಿ ಅದು ಯಶಸ್ವಿಯಾಗಿ ನಡೆಯೋದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಇವತ್ತು ಸಹಜವಾಗಿ ಸಮಾಜದೊಳಗಡೆ ನಾವು ಹೆಚ್ಚು ಸುಳ್ಳು ಹೇಳುವಂಥ ಸ್ವಭಾವ ಇಲ್ಲದೆ ಇರುವಂಥವ್ರು ಯಾರು ಅಂತ ಹೇಳಿದ್ರೆ ಖಂಡಿತ ಅದು ಮಹಿಳೆಯರ ಕಡೆ ವಾಲಿದೆ. ಇವತ್ತು ಪುರುಷರು ಹೇಳಿದಷ್ಟು ಸುಳ್ಳುಗಳನ್ನು ಮಹಿಳೆಯರು ಹೇಳಲ್ಲ. ಇದನ್ನು ರಾಷ್ಟ್ರ ಮಟ್ಟದೊಳಗಡೆ ಇದು ಆತ್ಮಪೂರ್ವವಾಗಿದೆ. ಇವತ್ತು ಸೆಲ್ಫ್ ಹೆಲ್ಪ್ ಗುಂಪುಗಳ ಏನು ರಾಜ್ಯದೊಳಗಡೆ ಅಥವಾ ರಾಷ್ಟ್ರ ಮಟ್ಟದೊಳಗಡೆ ಇಷ್ಟೊಂದು ದೊಡ್ಡ ಪ್ರಮಾಣಕ್ಕೆ ಸಕ್ಸಸ್ ಆಗಬೇಕಾದ್ರೆ ಅದು ಮಹಿಳಾ ಸ್ತ್ರೀ ಶಕ್ತಿ ಗುಂಪುಗಳೇನಿದೆ ಅದರ ಯಶಸ್ಸು ಇಡೀ ದೇಶಕ್ಕೆ ತುಂಬ ಹೆಚ್ಚಾಗಿದೆ. ಕಾರಣ ಏನಂದರೆ ಮಹಿಳೆಯರು ಒಂದೊಂದು ಮಾತು ಕೊಟ್ಟೋದಕ್ಕೆ ತಪ್ಪಲ್ಲ. ಉದಾಹರಣೆಗೆ ಇವತ್ತು ಸೆಲ್ಫ್ ಹೆಲ್ಪ್ ಗುಂಪುಗಳ ಸಾಲಗಳೇನಿದೆ ಅದು ಯಶಸ್ವಿ ಆಗೋದಕ್ಕೆ ವಾರ ಇಂಥ ದಿನ ಕಟ್ಟಬೇಕು ಅಂತ ಹೇಳಿದ್ರೆ ಅವತ್ತು ವಾರಕ್ಕೆ ಅವರಾಗಲೇ ಹಣ ರೆಡಿ ಮಾಡಿಟ್ಕೊಂಡಿರ್ತಾರೆ. ತಿಂಗಳಿಗೆ ಕಟ್ಟಬೇಕಂದ್ರೆ ತಿಂಗಳಿಗೆ ಅದನ್ನು ರೆಡಿ ಮಾಡಿಟ್ಕೊಂಡಿರ್ತಾರೆ. ಅಂದರೆ ಮಹಿಳೆಯರು ಸುಳ್ಳು ಹೇಳುವ ಸ್ವಭಾವ ಕಡಿಮೆ ಮತ್ತು ಒಂದೇ ಮಾತು ಕೊಟ್ಟೋದಕ್ಕೆ ತಪ್ಪದೇ ಅದನ್ನು ನಿರ್ವಹಿಸ್ತಾರೆ. ಆ ಕಾರಣಕ್ಕಾಗಿ ಮಹಿಳಾ ಸಹಕಾರಿ ಸಂಸ್ಥೆ ಆಗಿದೆ. ಕೊಟ್ಟಿರುವಂಥ ಸಾಲ ವಸೂಲು ಮಾಡೋದಕ್ಕೆ ಒಂದು ಜನರಲ್ ಸಹಕಾರಿ ಸಂಸ್ಥೆ ತೊಂದರೆ ಪಡಬೇಕಾದ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕಾಗಿ ಇವತ್ತು ನಿಮ್ಮ ಹತ್ರ ಏನು ಸಾಲ ತಗೊಂಡಿದ್ದೆ ಅವರೆಲ್ಲರೂ ಪ್ರಾಮಾಣಿಕವಾಗಿ ಸರಿಯಾದ ಸಮಯಕ್ಕೆ ಅಸಲು ಮತ್ತು ಬಡ್ಡಿಯನ್ನು ವಾಪಸ್ ಕಟ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದು ಒಂದು ಸಹಕಾರಿ ಸಂಸ್ಥೆಯಾಗಿ ಅದಕ್ಕೆ ಅದರದ್ದೇ ಆದ ತೊಂದರೆಗಳಿದೆ. ಏನಂತ ಹೇಳಿದ್ರೆ ವಿಶೇಷವಾಗಿ ಮಹಿಳೆಯರೊಳಗಡೆ 2 ಭಾಗಗಳಿದೆ. ಒಂದು ಮದುವೆ ಆಗದೇ ಇರುವಂಥ ಯುವತಿಯರು
ಮದುವೆ ಆದ ನಂತರ ಇರುವಂಥ ಮಹಿಳೆ. ಸಹಜವಾಗಿ ನಾವು ಇವತ್ತು ಮಹಿಳೆಯರನ್ನು ನಾವು ನೋಡೋದಂದರೆ ಮಹಿಳೆಯರಿಗೆ ಎಷ್ಟೇ ದೊಡ್ಡ ಆದಾಯ ಇದ್ರೂ ಸಹಿತ ಆ ಆದಾಯವನ್ನು ಕುಟುಂಬದ ಮೂಲ ಆದಾಯ ಅಂತ ನಾವು ತಿಳ್ಕೊಳ್ಳೋದು. ಪುರುಷನ ಆದಾಯವೇ ಮೂಲ ಆದಾಯ ಅಂತ ತಿಳ್ಕೊಂಡು ಇವತ್ತು ಸಮಾಜ ಒಪ್ಕೊಂಡಿರೋದ್ರಿಂದ ಸಹಜವಾಗಿ ಮದುವೆಯಾದ ನಂತರ ಇವತ್ತು ಗಂಡನ ಮನೆಗೆ ಹೋಗಬೇಕಾಗುತ್ತೆ. ಹಾಗಾಗಿ ಅವರು ಎಷ್ಟೇ ಒಳ್ಳೆಯ ಪರ್ಫಾರ್ಮರ್ ಆಗಿದ್ದರೂ ಸಹಿತ ನಿಮ್ಮ ಸಹಕಾರಿ ಸಂಸ್ಥೆಗಳು ಇದ್ದರೂ ಸಹಿತ ಅವರು ಅದನ್ನು ಬಿಟ್ಟು ಹೋಗಲೇಬೇಕಾಗುತ್ತೆ. ಅದೇ ಮಾತ್ರದಲ್ಲಿ ಇವತ್ತು ಮಹಿಳೆಯಾಗಿ ಮದುವೆ ಆಗಿರುವಂಥ ಮಹಿಳೆಯರಿದ್ದರೆ ಅವ್ರ ಗಂಡಂದ್ರೆ ಎಲ್ಲ ಟ್ರಾನ್ಸ್ಫರ್ ಆಗುವಾಗ ಸಹಿತ ಅದು ಹೋಗಲೇಬೇಕಾಗುತ್ತೆ. ಹಾಗಾಗಿ ಒಂದು ಮಹಿಳೆಯರಿಗೆ ಒಂದು ಮಹಿಳಾ ಸಹಕಾರಿ ಸಂಘಕ್ಕೆ ಇರುವ ತೊಂದರೆ ಏನಂತ ಹೇಳಿದ್ರೆ ಮದುವೆ ಆದರೂ ಸಹಿತ ಬೇರೆ ಕಡೆ ಹೋಗಬೇಕಾಗುತ್ತೆ ಅಥವಾ ಟ್ರಾನ್ಸ್ಫರ್ ಆದರೂ ಸಹಿತ ಬೇರೆ ಕಡೆ ಹೋಗಬೇಕಾಗುತ್ತೆ. ಈ ದೃಷ್ಟಿಯಿಂದ ನಿಮಗೆ ಒಂದಿಷ್ಟು ತೊಂದರೆ ಆಗುತ್ತೆ. ಯಾಕಂದ್ರೆ ಹಂತದೊಳಗಡೆ ಸಹಕಾರಿ ಸಂಸ್ಥೆ ಅತ್ಯಂತ ಉತ್ತಮವಾದ ರೀತಿಯೊಳಗಡೆ ನಡೆದಿದ್ದರೂ ಸಹಿತ ಪ್ರಮುಖ ಘಟ್ಟದೊಳಗಡೆ ಅಥವಾ ಪ್ರಮುಖ ವ್ಯಕ್ತಿಗಳು ಏನಾದರೂ ಈ ರೀತಿಯ ಬದಲಾವಣೆಗಳಾದಾಗ ಬೇರೆ ಕಡೆ ಹೋದಾಗ ಸಹಜವಾಗಿ ಒಂದು ಸಹಕಾರಿ ಸಂಸ್ಥೆ ಸ್ವರ್ಗ ಹೋಗುತ್ತದೆ. ಇನ್ನೊಂದು ಅದಕ್ಕೆ ಆಲ್ಟರ್ನೇಟಿವ್ ಅಷ್ಟೇ ಸಮರ್ಥವಾದ ವ್ಯಕ್ತಿಗಳು ಸಿಗುವವರೆಗೂ ಸಹಿತ ತೊಂದರೆ ಅನುಭವಿಸುತ್ತೆ. ಆ ಕಾರಣಕ್ಕಾಗಿ ಕಳೆದ 10 ವರ್ಷಗಳಿಂದ ಸಮೃದ್ಧಿ ಮಹಿಳಾ ಸಹಕಾರಿ ಸಂಸ್ಥೆ ಏನಿದೆ ಅದು ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಹಾಗಂತ ಹೇಳಿದ ತಕ್ಷಣ ಬಳಿಕ ಬ್ಯಾಂಕ್ನ ಅಧ್ಯಕ್ಷೆ ಎಚ್ಎಂ ಬಿಂದು ಶ್ರೀರವರು 2023-24ನೇ ಸಾಲಿನ ಅಯವ್ಯಯಗಳನ್ನು ಮಂಡಿಸಿದರು. ಅದೇ ರೀತಿ ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ ಬ್ಯಾಂಕ್ 6,96,00,000ದಷ್ಟು ಲಾಭಾಂಶ ಹೊಂದಿದ ಭಾಗವಾಗಿ ಈ ವರ್ಷ ಬ್ಯಾಂಕ್ನ ಗ್ರಾಹಕರಿಗೆ 25% ಡಿವಿಡೆಂಡ್ ನೀಡಲಾಗುವುದೆಂದು ಘೋಷಿಸಿದರು. ಈ ವರ್ಷ ನಮ್ಮ ಬ್ಯಾಂಕಿನ ಟ್ರಾನ್ಸಾಕ್ಷನ್ 6,96,88,974.36 ಆಗಿರುತ್ತದೆ. ಇಷ್ಟು ನಮ್ಮ ಸಂಘದ ಲೆಕ್ಕಾಚಾರದ ವ್ಯವಹಾರದ ಬಗ್ಗೆ. ಫಸ್ಟ್ನೇ ವರ್ಷ ನಾವು ಡಿವಿಡೆಂಡ್ ಕೊಟ್ಟಿದ್ದು 2 ವರ್ಷ ಮಾತ್ರ ಕೊಟ್ಟಿಲ್ಲ. 3ನೇ ವರ್ಷದಿಂದ 5% ಹಿಡಿದು 15, 20, ಲಾಸ್ಟ್ ಇಯರ್ ನಾವು 22ವರೆಗೂ ಕೊಟ್ಟಿದ್ವಿ. ಈ ಸರಿ ನಾವು ಸಹಕಾರಿ ಸಂಘದಲ್ಲಿ ನಾವು ಏನು ಕೊಡ್ತಾ ಇದ್ವಿ ಲಾಸ್ಟ್ 25%, ಈ ಸರಿ ಅಲ್ಲಿವರೆಗೂ ನಾವು ರೀಚ್ ಆಗಿದ್ವಿ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತಿದ್ದೀನಿ. 25% ಕೊಡ್ತಾ ಇದ್ದೀವಿ. ಇದಕ್ಕೆಲ್ಲ ಸಹಕಾರ ನಮ್ಮ ಸದಸ್ಯರೇ ಇದಕ್ಕೆ ಕಾರಣ. ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರು ಸದಸ್ಯರು ನಮಗೆ ಸಾಥ್ ಕೊಟ್ಟು ನಮ್ಮ ಇಲ್ಲವ್ರಿಗೆ, ಯಾಕಂದರೆ ನೀವಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ನಮಗೆ ಸದಸ್ಯರುಗಳೇ ದೇವರುಗಳಿದ್ದಾಗೆ. ಹಾಗೆ ನನ್ನ ನಿರ್ದೇಶಕರಿಗೂ ಉಪ ನಿರ್ದೇಶಕರಿಗೂ ಮತ್ತು ಎಲ್ಲ ನನ್ನ ಆಫೀಸಲ್ಲಿ ಇರುವಂಥ ಎಸ್ಪೆಷಲಿ ನೇತ್ರ ಆ್ಯಂಡ್ ಭಾರತಿ, ಯಾಕಂದರೆ ದಿನಾಲಿ 2 ತಾಸು ಕುತ್ಕೊಂಡು ಅವ್ರು 24 ಕೂತ್ಕೊಂಡು ಫಾಲೋ ಅಪ್ ಮಾಡ್ತಾ ಇರೋದು ಅವರು. ಸೊ ಅವ್ರಿಗೂ ನಾನು ಈ ಸಮಯದಲ್ಲಿ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇದೇ ರೀತಿ ತಮ್ಮೆಲ್ಲರ ಹೀಗೆ ಇರಲಿ ಅಂತಂದೇಳಿ. ಯಾಕಂದರೆ ಮಹಿಳೆಯರು ಅಂದ ತಕ್ಷಣ ನಾನು ಫಸ್ಟು ಇದಕ್ಕೆ ಹೋದಾಗ ನಾನು ಆಫೀಸಿಗೆ ಹೋದಾಗ ಅವರು ಏನು ಹೇಳಿದಂದರೆ, ಇಲ್ಲ ಮೇಡಮ್ಮ ಎಲ್ಲಿ ಮಾಡ್ತೀರಾ ನೀವು, 1 ವರ್ಷ 2 ವರ್ಷ ಮಾಡ್ತಾರೆ, ಅದು ಮಹಿಳೆಯರ ನಡೆಯೋದೇ ಇಲ್ಲ ನಿಮ್ಮದು, ಏನೋ ಒಂದು ರಗಳೆ ಬರ್ತದೆ. ಯಾಕಂದರೆ ನಮಗೆ 4-5 ಸೊಸೈಟಿಗಳು 6 ತಿಂಗಳ ವರ್ಷ ಮಾಡ್ತಾರ, ತೆಗಿತಾರ, ಹೋಗ್ಬಿಡ್ತಾರ ಅಂತ ನಮಗೆ ಅವರು ಪರ್ಮಿಷನ್ ಕೊಡೋಕ್ಕೆ. ಈಗ ಫೋಟೋಕ್ಲಿಕ್ ಸುದ್ದಿ. 90 ವಿಜಯನಗರ ಕ್ಷೇತ್ರದ ಶಾಸಕ ಎಚ್ಆರ್ ಗವಿಯಪ್ಪನವರು ಕಮಲಾಪುರ ಹಾಗೂ ಹಂಪಿ ಪ್ರದೇಶದ ಮಾಗಾಣಿ ಪ್ರದೇಶಕ್ಕೆ ತೆರಳಿ ಮಾಗಾಣಿಗಳಿಗೆ ತೆರಳುವ ರಸ್ತೆಗಳ ಪರಿಶೀಲನೆ ಮಾಡಿ ಆಯಾ ಭಾಗದ ರೈತರಿಂದ ಮಾಹಿತಿ ಪಡೆದರು. ಇನ್ನು ರಸ್ತೆಯ ಮೂಲ ಸೌಕರ್ಯ ಸೇರಿದಂತೆ ಸಂಪರ್ಕವನ್ನ ಸುಧಾರಿಸುವಂತೆ ಈ ವೇಳೆ ಕಂದಾಯ ಇಲಾಖಾ ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದ್ದಾರೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ.
ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿವಿಧ ಬೇಡಿಕೆ ಪ್ರದೇಶಕ್ಕೆ ಭೇಟಿ ನೀಡಿದ ಶಾಸಕ ಎಚ್.ಆರ್. ಗವಿಯಪ್ಪ ರಸ್ತೆಗಳ ಸಂಪರ್ಕವನ್ನ ಸುಧಾರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.